ವಾಲ್ಮೀಕಿ ಮುನಿಗಳು ಸೀತಾಮಾತೆಯನ್ನ ಕೂಡಲೇ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ ಪ್ರಭು ಶ್ರೀರಾಮಚಂದ್ರ ದೇವರ ಪತ್ನಿ ಈಕೆಯು ನನ್ನ ಪ್ರೀತಿಯ ಮಗಳಿನಂತೆ ಈಕೆಯನ್ನು ನಾನು ನೋಡಿಕೊಳ್ತೇನೆ ಎಂಬುದಾಗಿ ಸೀತಾಮಾತೆಯನ್ನ ತುಂಬಿದ ಗರ್ಭಿಣಿ ಮಾತೆ ಅವಳನ್ನು ಕರೆದುಕೊಂಡು ತಮ್ಮ ಆಶ್ರಮದಲ್ಲಿ ಇರಿಸ್ಕೊತಾರೆ. ಇತ್ತ ಅಯೋಧ್ಯೆಯಲ್ಲಿ ಮಾರುತಿಗೆ ಸೀತಾಮಾತೆಯ ಬಹಳ ಜ್ಞಾಪಕವಾಗಿ ದುಃಖವಾಗಿ ಮಾತೆಯನ್ನು ನಾನು ನೋಡೋದೇ ಸಿದ್ಧ ಎಂಬುದಾಗಿ ಹಾರಿ ಆ ವನಕ್ಕೆ ವಾಲ್ಮೀಕಿಯವರ ಆಶ್ರಮಕ್ಕೆ ಬಂದು ಸೇರುತ್ತಾರೆ. ಬಹಳ ದಿನಗಳ ನಂತರ ಮಾರುತಿಯನ್ನು ನೋಡಿದಂತಹ ಸೀತಾಮಾತೆಗೆ ಬಹಳ ಸಂತೋಷವಾಯಿತು. ಮಗು, ನಿನಗೆ ಇಷ್ಟವಾದಂತಹ ಎಲ್ಲ ರೀತಿಯ ಉತ್ತಮವಾದಂತಹ ಅಡಿಗೆಯನ್ನು ನಾನು ಮಾಡಿಕೊಂಡು ಬಂದು ನಿನಗೆ ಬಡಿಸ್ತೇನೆ ಎಂಬುದಾಗಿ ಸೀತಾಮಾತೆಯು ಕೂಡಲೇ ರುಚಿಕರವಾದಂತಹ ವಿಧ ವಿಧವಾದಂತಹ ಎಲ್ಲ ರೀತಿಯ ಅಡಿಗೆಯನ್ನ ಮಾರುತಿಯ ಹಸಿವನ್ನು ತೃಪ್ತಿಪಡಿಸೋಗೋಸ್ಕರವಾಗಿ ಮಾಡುತ್ತಾಳೆ. ಕೂಡಲೇ ಮಾರುತಿಯನ್ನು ಕರೆದು ಎಲೆಯನ್ನು ಹಾಕಿ ಅಡಿಗೆಯನ್ನು ಬಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಮಾರುತಿಗೋ ಮಾತೆಯ ಸೀತಾಮಾತೆಯ ಕೈಯಿಂದಾದಂತಹ ರುಚಿಕರವಾದ ಅಡಿಗೆ ಮಾತೆಯು ಬಡಿಸಿದಷ್ಟು ಇವನು ಉಣ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ಮಾತೆ ಬಡಿಸಿದರೂ ಮಾರುತಿಯು ಅದನ್ನಷ್ಟು ಎಲೆಯ ಮೇಲಿದ್ದಂತಹ ಎಲ್ಲ ಪದಾರ್ಥಗಳನ್ನು ತಿಂದು ತಿಂದು ಮುಗಿಸ್ಲಿಕ್ಕೆ ಶುರು ಮಾಡ್ತಾಳೆ. ಮಾತೆಯು ಮಾಡಿರತಕ್ಕಂತ ಅಷ್ಟು ಅಡಿಗೆಯನ್ನು ಅಲ್ಲಿ ಬಡಿಸ್ತಾಳೆ. ಪೂರ್ತಿ ಅಡಿಗೆ ಖಾಲಿ ಆಯಿತು. ಆದರೆ ಮಾರುತಿಯ ಹಸಿವು ತೃಪ್ತಿ ಹೊಂದಲಿಲ್ಲ.